ಬಹಳ ಚೆನ್ನಾಗಿದೆ. ಅಂದ್ರೆ ಇಲ್ಲ ರೀ. ಅಣ್ಣವರು ನಿಮ್ಗೆ ಹಿನ್ನೆಲೆ ಆಡಿದ್ದು ಅದು ಆ ಪಿಕ್ಚರ್ನಲ್ಲಿ ಮುದ್ದಿನ ಮಾವ ಶಶಿ ವಾಸ್ ದಿ ಹೀರೋ, ಶಶಿಕುಮಾರ್ ಅವರು. ಶಶಿಕುಮಾರ್. ಸೊ ನಾನೇ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದು. ಸೊ ನನಗೆ 2 ಹಾಡುಗಳಿವೆ ಅದರಲ್ಲಿ. ಸೊ ಆ 2 ಹಾಡುಗಳು ನಾನು ಹಾಡುವಾಗ ಶಶಿಗೆ ಬೇರೆ ಸಿಂಗರ್ ಇದ್ದರೆ ಚೆನ್ನಾಗಿರುತ್ತೆ, ನಾನೇ ಅವರಿಗೂ ಹಾಡೋದು ಕೂಡ ನ್ಯಾಯವಿಲ್ಲ. ರಾಜೇಶ್ ಶುಡ್ ಸಿಂಗ್ ಫಾರ್ ಶಶಿ, ನಾನು ನನ್ನ ಕ್ಯಾರೆಕ್ಟರ್ಗೆ ನಾನು ಹಾಡ್ಕೋತೀನಿ. Oh my God, I don't know. Lots of Sai. God bless you. How are you? ಚೆನ್ನಾಗಿದ್ದೀರಾ? ಸರಿ, ಅವರು ಶಶಿಕುಮಾರ್ ಇವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂದ್ರೆ ಇವರೇ ಸಜೆಷನ್ ಕೊಟ್ಟಿದ್ದಂತೆ. ಇಲ್ಲ, ಸಜೆಷನ್ ಏನೂ ಇಲ್ಲ ಸರ್, ಹಠ ಮಾಡಿದ್ರು. ನಾನು ಹೇಳಿದೆ ಶಶಿಕುಮಾರ್ಗೆ ಎಲ್ಲ ಪಿಕ್ಚರ್ಸ್ನಲ್ಲಿ ನಾನೇ ಹಾಡ್ತಾ ಇದ್ದೀನಿ, ಇದರಲ್ಲಿ ನನ್ಗೆ ಹಾಡುಗಳಿವೆ. ನಾನು ಡೈರೆಕ್ಟರ್ ಹತ್ರ ಹೇಳಿದೆ, ನಾನು ಸರ್ ನನ್ನ ಹಾಡು ನಾನು ಹಾಡ್ತೀನಿ, ರಾಜೇಶ್ ಅವ್ರು ಬೇರೆ ಯಾರಾದರೂ ಆಡಲಿ ಅಂತ. ಇವರು ಒಪ್ಕೊಂಡಿರ್ತಾನೆ ಸರ್. ಅವು ಹಿ ಆಲ್ಸೋ ಟ್ರೈಡ್. ಅಣ್ಣ ಏನು ಮಾಡೋಕ್ಕಾಗ್ತಾ ಇಲ್ಲ, ಶಶಿ ಸೇಸ್ ನನಗೆ ಅದೇನು ಗೊತ್ತಿಲ್ಲ, ನನಗೆ ಬಾಲು ಹಾಡಬೇಕು ಅಂತ. ಇವರು ಸರಿ, ಇವರಿಗೆ ನಾನು ಹಾಡಿದ್ರೆ ನನಗೆ ಬೇರೆಯವ್ರು ಹಾಡಬೇಕಲ್ಲ, ಬೇರೆ ಏನು ಹೀರೋ ಅವರು ಅವ್ರಿಗೆ ಇಲ್ಲ ಅನ್ನೋದಕ್ಕೆ ನಮ್ಗೆ ಧೈರ್ಯ ಇಲ್ಲ, ಅವ್ರಿಗೂ ಧೈರ್ಯ ಇಲ್ಲ. ಸರಿ ಅಂತ ಬೆಸ್ಟ್ ಥಿಂಗ್ ಅಣ್ಣ ಅವರೇ ಹಾಡಬೇಕು ಅಂತ ಅವರು ಹೇಳಿದ್ರಲ್ಲ. ಸನ್ ಟಾಲ್ಡ್, ಏನು ಮಾತಾಡ್ತಾ ಇದ್ದೀರಾ ಅಂದರೆ ಅವರು ಅಯ್ಯೋ ಐ ಆಮ್ ನಾಟ್ ಗೋಯಿಂಗ್ ಟು ಸಿಂಗ್. ನಾನು ಹೇಳಿದೆ, ನಾನು ಟ್ರ್ಯಾಕ್ ಹಾಡಿದ್ದೀನಿ, ಅದನ್ನು ಇಟ್ಕೊಂಡು ನಾವು ಪುಣ್ಯಕ್ಷೇತ್ರಗಳೆಲ್ಲ ಹೋಗ್ತಾ ಇದ್ದೀವಿ ಶೂಟ್ ಮಾಡೋದಕ್ಕೆ, ನೀವು ಯಾವಾಗ ಹಾಡ್ತಿರೋ ಹಾಡಿ, ಆದ ಮೇಲೇ ನಾವು బిడుగడ ಮಾಡೋದು, ಇಲ್ಲ ಅಂದರೆ ಇಲ್ಲ. ఏమి మీకు నేను పాడేది ఏమి బాలుగారు, అయ్యో లేదండి నేను పాడను మీకు అన్నారు. మీరే పాడాలి, నాకు తర్వాత మీ ఇష్టం. ಐ ಥಿಂಕ್ 2 months ಆದ ಮೇಲೆ ಅವರೇ ರೆಕಾರ್ಡಿಂಗ್ ಥಿಯೇಟರ್ ಹೋಗಿ, ನಾವು ಯಾರು ಇಲ್ಲೋದಿಲ್ಲ, ನೀವೇ ಅದ್ಭುತವಾದ ಸಂಗೀತ ಕಲಾವಿದರು, ನೀವೇ ಹಾಡಿ ಅಂದರು. ಹಾಡ್ಬಿಟ್ಟು ಫೋನ್ ಮಾಡ್ತಾರೆ, ನಾನೇನೋ ಹಾಡಿದ್ದೀನಿ, ನೀವು ಹಾಡಿದ ರೀತಿಯಲ್ಲಿ ಇಲ್ಲ, ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿರಿ ಅಂತಾರೆ ಅವರು. ಐ ಥಿಂಕ್ ಅವ್ರ ಜೀವನದಲ್ಲಿ ಬೇರೆ ಯಾರಿಗೂ ಹಾಡಲಿಲ್ಲ, ನನಗೊಬ್ಬರಿಗೆ ಹಾಡಿದ್ದಾರೆ ಅವರು. ನೀವಲ್ಲೇ ಗುರು ಇದೆ, ಬಿಕಾಸ್ ಆಫ್ ಯು ಓನ್ಲಿ. ಇಲ್ಲ, ನಿಮ್ಮಿಂದನೇ ಆಯ್ತು ಅದು. ಹೇಳಿ ನಿಮಗೆ ಗುರುಗಳು ಹೇಳಬೇಕು ಅಂದರೆ ಅವರ ಅಭಿನಯ ಆಗಿರ್ಬೋದು ಅಥವಾ ಅವರ ಸಿಂಗಿಂಗ್ ಇದಾಗಿದೆ. ವಿ ಆರ್ ನಥಿಂಗ್ ಇನ್ ಫ್ರಂಟ್ ಆಫ್ ಹಿಮ್, ವಿ ಆರ್ ನಥಿಂಗ್, ಜಸ್ಟ್ ಅ ಪೀನಚ್ಚು ಅಲ್ಲ. ಈ ದೀಪಾವಳಿ ಸಾಂಗ್ ಇದೆಯಲ್ಲ, ಇದು ಆಕ್ಚುಲಿ ವಿ ಶಾರ್ಟ್ ಇನ್ 1 night, ಒಂದೇ ರಾತ್ರಿಯಲ್ಲಿ 6:30 ವಿ ಸ್ಟಾರ್ಟೆಡ್. ಅದು ಮಾರ್ನಿಂಗ್ ಒಂದು 5:30 ಫಿನಿಶ್ಡ್ ಫುಲ್ ಸಾಂಗ್. ಆ ಹಾಡಿನಲ್ಲಿ ಟೋಟಲ್ SP ಅವ್ರ ಕ್ಯಾರೆಕ್ಟರ್ ಕಾಣುತ್ತೆ, ಮುಗ್ಧತ್ವ ಬೇಕತ್ತೆ ಅಷ್ಟೇ, ಅದರಲ್ಲಿ ಡಾನ್ಸ್ ಏನಿದೆ, ಇವರೆಲ್ಲ ಡಾನ್ಸ್ ಮಾಡ್ತಾರೆ. ನಾನು ಸುಮ್ಮನೆ ಸೂಟ್ಸ್ ಫಾರ್ ಯು. ಆ ಪಾತ್ರ ಆಗ್ಬೋದು, ಆ ಹಾಡಿನಲ್ಲಿ ಮೀನಿಂಗ್ ಆಗ್ಬೋದು, ನೀವು ಮಾಡಿದ ಅಭಿನಯ ಆಗ್ಬೋದು, ಯಾವತ್ತು ಮರಿ. ಅಯ್ಯೋ, ಪಿಕ್ಚರ್ನಲ್ಲಿ ಇನ್ನೂ ಕಷ್ಟಗಳಿಗೂ ಇದೆ ಸರ್. ನನ್ನನ್ನು ಓದಿಬೇಕು ದೊಡ್ಡಣ್ಣ ಅವರು, ಆ ಸೀನ್ ಮಾಡೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟು, ನನ್ನ ಹತ್ರ ಆಗಲ್ಲ ಸರ್, ಕಾಲಿನಿಂದ ನಾವು ಉಗಿಬೇಕು ಸರ್. ದಿಸ್ ಈಸ್ ಆ್ಯಕ್ಟಿಂಗ್. ನಿಮ್ಮಂಥವ್ರನ್ನ ಹಾಗೆ ಸಾರ್ ಮಾಡೋದು ಕಷ್ಟ ಸರ್. ಓನ್ಲಿ 1 take ಯು ವಿಲ್ ಟೇಕ್ ಸರ್, ಏನಾದರೂ ಮಾಡಿಬಿಡ್ರಿ ಅಂತ ಕೊಟ್ರು ನೋಡಿ. ಆಮೇಲೆ ನಾನು ಅವ್ರನ್ನಲ್ಲಿ ಒಳ್ಳೆತನ ಮಾತ್ರ ನೋಡಿದ್ದೀನಿ. ನಾನು ಯಾರು ಕಷ್ಟದಲ್ಲಿರ್ತಾರೋ ಅವ್ರ ಕೈ ನೀಡೋ ಒಬ್ಬ ಮಹಾತ್ಮ ನಾನು ಅವ್ರು ನೋಡಿದ್ದೀನಿ. ಅದು ಹೇಳಕ್ಕೆ ನನಗೆ ಇಷ್ಟ ಆಗತ್ತೆ. 1970 ನಾನು ಅನ್ನೋರು ನೋಡ್ತಾ ಇದ್ದೀನಿ. ನಾನು ನಮ್ಮ ಮಾನೋಡು ದಾನೋಡು, ನಮ್ಮ ಉಷಶ್ರೀ ಕನಸು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರೋ, ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಇದ್ದೀನಿ. ಗೋಪಿ ಹಾಡು ಬರೆಯೋರು, ಅವರ ಸ್ನೇಹ. ನನಗೆ ಸಾಂಗ್ ಕಾಪಿ ಎಲ್ಲ ಕೊಡೋರು. ಸರ್, ಶಶಿ ಅವ್ರದ್ದು ಒಂದು ಸಣ್ಣ ರಿಕ್ವೆಸ್ಟ್ ಇದೆ ಅಂತ ನಿಮ್ಮ ಜೊತೆ. ಅವ್ರು ನಿಮ್ಮ ಜೊತೆ ಡ್ಯಾನ್ಸ್ ಮಾಡೋಕೊಂದು ಆಸೆ ಪಡ್ತಾರೆ. ಶಶಿ, ನಾನು ಬಿಡ್ರಿ, ನಾನು ನೋಡೋದಕ್ಕೆ ಕೇಳೋದಕ್ಕೆ ಇದ್ದೆ, ಅದೇ ತುಂಬಾ ಆಯ್ತು. ನೀವು ಪ್ರಭುದೇವ ಜೊತೆ ಡ್ಯಾನ್ಸ್ ಮಾಡಿದ್ದೀರಿ. Thank you so very much. When he met with an accident, I was so my God, I was praying God that he should come back. ಮೊದಲು ನಾನೇನು ಅನ್ಕೊಂಡೆ, ಮುಖಕ್ಕೇನು ಆಗಬಾರ್ದು, ಕಾಲಿಗೇನು ಆಗಬಾರ್ದು, ಬಿಕಾಸ್ ಈ ಎರಡು ಅವ್ರಿಗೆ ಸ್ಪೆಷಲ್ ಅಸೆಟ್ಸ್. ಆರ್ಟಿಸ್ಟ್ಗೆ ಅಂಡ್ ಡಾನ್ಸಿಂಗ್. ಗಾಡ್ ವಾಸ್ ಸೋ ಕೈಂಡ್ ವಿತ್ ಹಿಮ್. ಥ್ಯಾಂಕ್ ಯು ವೆರಿ ಮಚ್ ಶಶಿ. ಟೇಕ್ ಕೇರ್. God bless you. ಸೊ I can't believe this. ಏನ್ ಸರ್, I can't believe these things. Actually, ಬೇರೆ, ಲೆಟ್ ಮಿ ಸೇ ಸಮಥಿಂಗ್ ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್. ಬೇರೆ ಯಾವ ಭಾಷೆಯಲ್ಲಿ ಮಾಡಿದರೂ ದೊಡ್ಡ ಕಾರ್ಯಕ್ರಮ ಮಾಡ್ಬೋದು. ಆರ್ಟಿಸ್ಟ್, ಡೈರೆಕ್ಟರ್ಸ್ ಹೀಗೆ ಬರೋದು, ಹೀಗೆ ಪ್ಲ್ಯಾನ್ ಮಾಡೋದು ಬೇರೆ ಎಲ್ಲಿ ಆಗೋದಿಲ್ಲ ಉಮೇಶ್. ಇಟ್ಸ್ ಓನ್ಲಿ
possible in Karnataka. Just that. It's because of you. ಥ್ಯಾಂಕ್ ಯು ಸರ್. You're good, they are good. ಇನ್ನೇನಿದೆ? ನೀವು ಹೇಳಬೇಕು. ನಾವು ಕೊನೆ ಪ್ರಶ್ನೆ ಎಲ್ರಿಗೂ ಅದನ್ನೇ ಕೇಳ್ತೀವಿ. ಒಂದು 2-2.5 ಗಂಟೆ ಕಾಲದಲ್ಲಿ ನಿಮ್ಮ ಇಡೀ ಜೀವನವನ್ನು ರಿವೈಂಡ್ ಮಾಡಿ ನಿಮ್ಮ ಜೀವನದ ಮೈನ್ ಮೈಲ್ ಸ್ಟೋನ್ಸ್ನ ಮೈನ್ ವ್ಯಕ್ತಿಗಳನ್ನ ಮತ್ತೆ ನಿಮ್ಗೆ ನೆನಪುಪಡಿಸಿ ವಿ ಟ್ರೈ ಟು ಕ್ಯಾಪ್ಸುಲ್ ದ ಎಂಟೈರ್ ಲೈಫ್ ಟೈಮ್ ಇನ್ 2 hours. ಓವರ್ ಆಲ್ ನಿಮ್ಮ ಜೀವನ ಹೇಗಿದೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ನನಗೆ ಬೇರೆ ಕೋರಿಕೆ ಏನೂ ಇಲ್ಲ. ಹೀಗೆ ಇದ್ದರೆ ಸಾಕು, ನನ್ನ ಜೀವನ ಸಾಕು. ನಾನು ಆಶಿಸಿದ್ದು ಬೇರೆ, ನಾನು ಕಂಡ ಕನಸು ಬೇರೆ, ನನಗೆ ಸಿಕ್ಕಿದ್ದು ಬೇರೆ. ಬಟ್ ಅದರಲ್ಲಿ ನಾನು ಏನು ಮಾಡಬೇಕು ಇನ್ನೂ ಮಾಡ್ತಾನೇ ಇರ್ತೀನಿ, ಮಾಡ್ತಾನೇ ಇದ್ದೀನಿ. ನಿಮ್ಮ ಮೂಲಕ ಇಷ್ಟು ಜನರ ಆಶೀರ್ವಾದ, ಅಭಿನಂದನೆ, ಪ್ರೀತಿ, ವಾತ್ಸಲ್ಯ ಇದನ್ನು ಕೇಳ್ತಾ ಕೇಳ್ತಾ ಮೈ ಗಾಡ್, ಡಿಡ್ ಐ ಡೂ ಆಲ್ ದೀಸ್ ಥಿಂಗ್ಸ್? ಇಷ್ಟು ಸಾಲುಗಳು ಕೆಲಸ ಮಾಡಿದ್ದೀನ? ನನಗೆ ಇಷ್ಟು ವಯಸ್ಸಾಯ್ತಾ? ನಾನು ಇನ್ನೂ ಹಾಡ್ತಾ ಇದ್ದೀನ? ಇಷ್ಟು ಜನಕ್ಕೆ ನನ್ನ ಮೇಲೆ ಇಂತಹ ಪ್ರೀತಿ ಇದೆಯಾ ಅನ್ನೋದು ಸ್ವಲ್ಪ ಗೊತ್ತು. ಬಟ್ ಈ ದಿನ ಇದೆಲ್ಲ ಸ್ವಚ್ಛವಾಗಿದೆ. ನನಗೆ ಸ್ವಚ್ಛವಾದ ಒಂದು ಆಶೀರ್ವಾದ ಸಿಕ್ಕಿದೆ, ಸ್ವಚ್ಛವಾದ ಪ್ರೀತಿ ಸಿಕ್ಕಿದೆ, ಸ್ವಚ್ಛವಾದ ವಾತ್ಸಲ್ಯ ಸಿಕ್ಕಿದೆ. ಇದಕ್ಕಿಂತ ಬೇರೆ ಏನು ಬೇಕು ಸರ್? ಈವನ್ ಇಫ್ ಐ ಸ್ಟಾಪ್ ಮೈ ಬ್ರೀತಿಂಗ್ ಅಟ್ ದಿಸ್ ಮೊಮೆಂಟ್, I will finish my life with a lot of satisfaction. That's all. I don't have to say anything else. ಸರ್, ನಮ್ಮ ಬರುವಂಥ ಎಲ್ಲ ಸಾಧಕರು ನನ್ನ ಕೊನೆ ಪ್ರಶ್ನೆ ಅದೇ. ನೀವು ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಯಾರಿಗಾರು ಸಾರಿ ಹೇಳಬೇಕು ಅಂದರೆ, ಏನಾದ್ರು ಕನ್ಫೆಷನ್ ಇದ್ದರೆ, ಏನಾದ್ರು ಪಾಪ ಪ್ರಜ್ಞೆ ನಿಮ್ಮನ್ನು ಕಾಡ್ತಾ ಇದ್ದರೆ, ಇಫ್ ದರ್ ಇಸ್ ಅ ಗಿಲ್ಟ್ ಯು ವಾಂಟ್ ಟು ಟೆಲ್, ಆ ಥರ ದಿಸ್ ದ ಸ್ಟೇಜ್ ವಿ ಆರ್ ಲುಕಿಂಗ್ ಫಾರ್ವರ್ಡ್. ನನಗೆ ಗೊತ್ತಾದರೆ ಎಷ್ಟೋ ಜನರಿಗೆ ನಾನು ಕಷ್ಟ ಕೊಟ್ಟಿರ್ಬೋದು. ಎಲ್ಲರೂ ಅಂತಾರೆ ನೀವು ಯಾರಿಗೂ ಕಷ್ಟ ಕೊಡೋದಿಲ್ಲ ಅಂತ. ನನ್ನ ಫ್ಯಾಮಿಲಿಗೆ ಕೊಟ್ಟಿದ್ದೀನಲ್ಲ ಸರ್. ನಾನು ಐ ಡಿಂಟ್ ಸಿ ಮೈ ಚಿಲ್ಡ್ರನ್ ಗ್ರೋಯಿಂಗ್ ಅಪ್. ಐ ಗಿವ್ ಲಾಟ್ ಆಫ್ ಟಫ್ ಟೈಮ್ ಟು ಮೈ ವೈಫ್. ನಾನು ಯಾವಾಗಲೂ ಸಾರಿ ಹೇಳ್ತಾನೆ ಇರ್ತೀನಿ. ಬಟ್ ಐ ಆಮ್ ಎ ಗುಡ್ ಹಸ್ಬೆಂಡ್, ಐ ಆಮ್ ಎ ವೆರಿ ಗುಡ್ ಫಾದರ್, ನೋ ಡೌಟ್ ಅಬೌಟ್ ದಟ್. ಬಟ್ ಅದು ನಾನು ಸಂಪೂರ್ಣವಾಗಿ ಮಾಡೋದಕ್ಕೆ ಅವಕಾಶ ಸಿಗಲಿಲ್ಲ. ಐ ಆಮ್ ಸಾರಿ ಟು ಮೈ ಫ್ಯಾಮಿಲಿ ದಟ್ ಐ ಕುಡ್ ನಾಟ್ ಗಿವ್ ದಮ್ ಮಚ್ ಟೈಮ್. ಆ್ಯಂಡ್ ಇಂಥ ತನಕ ನಾನು ಪ್ರಯಾಣ ಮಾಡಿದ್ದೀನಂದರೆ ನನ್ನ ಜೊತೆಯಲ್ಲಿ ಎಷ್ಟು ಜನಗಳಿದ್ದಾರೆ ಸರ್. ಇಡೀ ಸಿನಿಮಾ ಪ್ರಪಂಚಕ್ಕೆ ನಾನು ಚಿರ ಋಣಗ್ರಸ್ತ. ಥ್ಯಾಂಕ್ ಯು. ಆ್ಯಂಡ್ ಐ ಶುಡ್ ನಾಟ್ ಫರ್ಗೆಟ್ ಮೈ ಫ್ರೆಂಡ್ಸ್. ನನಗೆ ಅಮೂಲ್ಯವಾದ ಅನರ್ಘವಾದ ರತ್ನಗಳು ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಸುಖದಲ್ಲಿ ಯಾರು ಬರೋದಿಲ್ಲ. ಅವರು ಯು ಆರ್ ಹ್ಯಾಪಿ, ವಿ ಆರ್ ಹ್ಯಾಪಿ. ಕಷ್ಟ ಅಂದರೆ ಓಡಿ ಬರ್ತಾರೆ, ನನಗೆ ಸಹಾಯ ಮಾಡೋದಕ್ಕೆ ಬರ್ತಾರೆ, ನನ್ನ ಜೊತೆಯಲ್ಲಿ ಇರ್ತಾರೆ. ಒಂದು ಆಶ್ವಾಸನೆ ಸಾಕು, ಒಂದು ಮಾತು ಸಾಕು. ಅದು ಕೊಡೋದಕ್ಕೆ ಒಳ್ಳೆ ಸ್ನೇಹಿತರು ಬೇಕು. ಅದು ಪುಷ್ಕಲವಾಗಿ ನನಗಿದೆ. ಇಲ್ಲಿ ಈ ಸ್ನೇಹ ಸಂಬಂಧವನ್ನು ನಾನು ಹೇಳೋದಕ್ಕೆ ಏನಾಗುತ್ತೆ, ಈ ಸ್ನೇಹ ಸಂಬಂಧವನ್ನು ಹೇಳೋದಕ್ಕೆ ಏನಾಗುತ್ತೆ, ಈ ಸ್ನೇಹ ಸಂಬಂಧ ಬಗ್ಗೆ ಮಾತಾಡೋಕ್ಕೆ ಏನಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.